ನೋಡಿ, ಇದು ನಿಜವಾಗಿ ಪೊಲೀಸ್ ಮಾಡಬೇಕಾಗಿರೋದು. ಇಲ್ಲಿ ಬೇಸರ ಏನಿಲ್ಲ ನೋಡಿ. ಏನು, ಯುವಕನ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದ ಒಂದು ಸ್ಟೋರಿ ನೆನ್ನೆ ನಾವು ತೋರಿಸಿದ್ವಿ. ಬಿಚ್ಚೋ ಬಟ್ಟೆ ಅಂತೇಳಿ ಬಿಚ್ಚಿಸ್ತಾರೆ. ಸೊ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ ರೌಡಿಗೆ ಗುಂಡೇಟು. ಪವನ್ ಅಲಿಯಾಸ್ ಕಡಬು ಕಾಲಿಗೆ ಗುಂಡೇಟು. ವಾರಂಟ್ ಇದ್ರೂ ತಲೆಮರೆಸಿಕೊಂಡಿದ್ದ ಪವನ್ ಬಂಧನಕ್ಕೆ ತೆರಳಿದ್ದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡ್ತಾನೆ. ಚಾಕುವಿನಿಂದ ಹಲ್ಲೆ ಮಾಡಲು ಪ್ರಯತ್ನ ಪಡ್ತಾನೆ. ಪವನ್ ಆತ್ಮರಕ್ಷಣೆಗಾಗಿ ರೌಡಿ ಕಾಲಿಗೆ ಗುಂಡು ಹಾರಿಸಿದ. ಖಾಕಿ ಜ್ಞಾನಭಾರತಿ ಬಳಿಯ ಉಲ್ಲಾಳ ಬಳಿ ಈ ಶೂಟೌಟ್ ನಡೆದಿದೆ. ನೋಡಿ, ಪೊಲೀಸರಿಗೆ ಎಲ್ಲ ಅವಕಾಶ ಇರುತ್ತೆ. ಈಗ ನೋಡಿ, ಅವನು ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ ಅಂತಂದರೆ ಪೊಲೀಸರ ಮೇಲೆ ಭಯ ಹೋಗಿದೆಯಲ್ವಾ. ಈಗ ನಾನು ಹೇಳಿದ್ದು ಅದನ್ನೇ. ನೀವು ನಾಗಮಂಗಲದಲ್ಲಿ ಕಿರಿಕಿರಿ ಮಾಡುವಂಥ ಸಂದರ್ಭದಲ್ಲಿ ಗುಂಡೇಟೆಲ್ಲ ಬೇಡಪ್ಪ. ಅಲ್ಲಿ ಒಂದು 4 ಬಾರಿಸಿದ್ದಿದ್ರೆ, ಯಾರು ಕಿರಿಕಿರಿ ಮಾಡ್ತಾನೆ, ಹಿಂದೂನೋ ಮುಸ್ಲಿಮೋ ಕಿರಿಕಿರಿ ಮಾಡೋನು, 4 ಬಾರಿಸಿದ್ದಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇಲ್ಲ. ಗಣೇಶೋತ್ಸವ ಸಾಂಗೋಪಾಂಗವಾಗಿ ನಡೀತಾ ಇತ್ತು. ಇವತ್ತಿಷ್ಟು ಕಿರಿಕಿರಿ ಆಗ್ತಾ ಇರಲಿಲ್ಲ. ಈಗ ನೋಡಿ, ನಿನ್ನೆ ಒಬ್ಬರನ್ನ ಬಟ್ಟೆ ಬಿಚ್ಚಿಸಿದ್ದಾನೆ. ನೀವು ಏನು ಹೇಳ್ತೀರಿ? ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಿ. ಒಬ್ಬ ಕಾಂಜಿ ಪಿಂಜಿಗಳೆಲ್ಲ ಬಂದು ಈ ಥರ ಜನಸಾಮಾನ್ಯರನ್ನ ನೀವು ಕಿರಿಕಿರಿ ಮಾಡ್ತೀರಿ ಅಂತಂದರೆ ಏನು ಮಾಡಿದ್ರಿ ಇವತ್ತು ನೀವು? ಅವನನ್ನು ಹಿಡಿಯೋಕೆ ಹೋದ್ರಿ, ಅವ ಉಲ್ಟಾ ಮಾತಾಡೋಕ್ಕೆ ಬಂದ, ಗುಂಡು ಹೊಡೆದ್ರಿ. ನಾನು ಅದನ್ನು ಹೇಳ್ತಾ ಇರೋದು. ಇಂಥದ್ದು 4-5 ಆಗಲಿ, 4-5 ಆಗಲಿ. ಐ ಅಗ್ರಿ. ಸಮ್ಟೈಮ್ಸ್ ಏನಾಗುತ್ತೆ ನೋಡಿ, ಇದು ACP ಗಿರೀಶ್ ಅಲ್ವಾ, ಅಲ್ಲ DCP ಇಬ್ಬರು ಇದ್ದಾರೆ ಅನ್ಸುತ್ತೆ. DCP ಗಿರೀಶ್ ಇದ್ದಾರೆ, ಇವರು DCP ಗಿರೀಶ್ ಮತ್ತು ಇವರ ಅಂಡರಲ್ಲಿ ಚಂದನ್ ಬರ್ತಾರೆ. ACP ನೋಡಿ, ಅಲ್ಲಿ ಇಬ್ಬರು ಇದ್ದಾರೆ, ಅವರ ವ್ಯಾಪ್ತಿಯಲ್ಲೇ ಬಂದಿದೆ. ಗ್ರೇಟ್, ಇದು ಆಗಬೇಕು ಅಂತ ನಾನು ಇದರಲ್ಲಿ ಏನು ತಪ್ಪಿಲ್ಲ. ಹಾಗಂತ ಆ ಪವನ್ ಅಂತವನು ತಿದ್ದುಕೊಂಡ್ರೆ ಭಾಳ ಒಳ್ಳೆಯದು. ಪವನನ್ನು ನೋಡಿ ಅವನ ಫಾಲೋವರ್ಸ್ಗಳು ಬೇಡಪ್ಪ, ಇವನ ಜೊತೆ ಸಹವಾಸ ಬೇಡ, ಕಾಲು ಗೀಲು, ಅವನ ಜೊತೆಗಿದ್ದವರಿಲ್ಲ, ನಾವು ಸರಿ ಆಗ್ತೀವಿ. ಸರಿಯಾಗಿನೂ ಗ್ರೇಟ್ ಆಗೋದಕ್ಕೆ ತುಂಬ ಅವಕಾಶ ಇದೆ. DCP ಆಗಿ ACP ಆಗಿ DCP ಗಿರೀಶ್ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಠಾಣೆಗೆ ಬಂದು ಆತ ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತಾನೆ. ಸೊ ಆ ವಿಚಾರದಲ್ಲಿ ಒಂದು ಕಂಪ್ಲೇಂಟು ಕೂಡ ರಿಜಿಸ್ಟರ್ ಆಗಿದೆ. ಸೊ ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟಲ್ಲಿ ವಿಶ್ವಾಸ ಅನ್ನೋನು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಸೊ ಈಗ 2 ದಿವಸದಲ್ಲಿ ಈತನ ಮೇಲೆ 2 FIR ದಾಖಲಾಗಿದ್ದಾವೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ. ಸೊ ಈ ವಿಚಾರದಲ್ಲಿ ನಿನ್ನೆ ರಾತ್ರಿ ಏನು ಕಂಪ್ಲೇಂಟ್ ಆಗುತ್ತೆ ಈ ಒಂದು ನಾಗಾರ್ಜುನದ್ದು ನಮ್ಮ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ, ಆ ವಿಚಾರದಲ್ಲಿ ನಾವು ಒಂದು ಟೀಮ್ ಮಾಡ್ತೀವಿ. ನಮ್ಮ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್ ಮತ್ತು ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅಂತೇಳಿ. ಸೊ ಇಬ್ಬರದು ಒಂದು ನೇತೃತ್ವದಲ್ಲಿ ಒಂದು ಟೀಮನ್ನು ಮಾಡಿ ಈತನ ಪವನನ್ನು ಹಿಡಿಯೋದಕ್ಕೆ ನಾವು ಒಂದು ಕಾರ್ಯಾಚರಣೆ ಶುರು ಮಾಡ್ತೀವಿ. ಸೊ ಈ ವಿಚಾರದಲ್ಲಿ ಇವತ್ತಿನ ನಮಗೆ ಸ್ವಲ್ಪ ಸಾಕಷ್ಟು ಮಾಹಿತಿ, ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಆತ ಇಲ್ಲಿ ಉಳ್ಳಾಳ ಉಪನಗರದಲ್ಲಿ ಇಲ್ಲಿ ಏನು ಬೆಳಗಿನ ಜಾವ ಇಲ್ಲಿದ್ದಾನಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಈ ಒಂದು ಮೊಬೈಲ್ ಲೊಕೇಶನ್ನು ಸುಮಾರು 3:15 ಒಂದು ಸತಿ ಆನ್ ಮಾಡ್ತಾನೆ, ಅದರದ್ದು ಲೊಕೇಶನ್ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ನಮ್ಮ ಟೀಮುಗೂ ಸುಬ್ರಹ್ಮಣ್ಯ ಟೀಮು ಮತ್ತು ನಮ್ಮ ನಾಗೇಶ್ ಟೀಮ್ ಇಲ್ಲಿ ಬರ್ತಾರೆ. ಬಂದು ಆತನನ್ನು ಇಲ್ಲಿ ಹುಡುಕ್ತಾರೆ. ಬಹುಶಃ ನಮ್ಗೆ ಗೊತ್ತಾಗಿರತಕ್ಕಂಥದ್ದು ಏನಂದರೆ, ಇಲ್ಲಿ ಬೆಳಗಿನ ಜಾವ ಇದು ಸ್ವಲ್ಪ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಜನ ಎಲ್ಲ ಓಡಾಡೋದು ಬೆಳಗ್ಗೆ. ಮತ್ತು ಒಬ್ಬ ಸಾಮಾನ್ಯ ಪ್ರಜೆ ಆರಾಮಾಗಿ ಓಡಾಡೋಂಗೆ ಭಯ ಯಾರಿಗಿರಬೇಕು ಅಂತಂದರೆ, ಈ ಸಮಾಜ ದ್ರೋಹಿಗಳಿಗೆ, ಸಮಾಜ ವಿದ್ರೋಹಿಗಳಿಗೆ ಭಯ ಇರಬೇಕು. ಒಬ್ಬ ಭಿಕ್ಷುಕನಿಗೂ ಭಯ ಇರಬಾರ್ದು. ಯಾಕಂದರೆ ಅವನು ಯಾರಿಗೂ ತೊಂದರೆ ಮಾಡದೆ, ಸಮಾಜಕ್ಕೆ ಏನು ತೊಂದರೆ ಮಾಡದೆ ಬದುಕುವಂಥವನಾಗಿದ್ದರೆ ಒಬ್ಬ ಭಿಕ್ಷುಕನಿಗೂ ಕೂಡ ಭಯ ಇರಬಾರ್ದು. ಭಯ ಇಂಥವ್ರಿಗಿರಬೇಕು. ಸಮಾಜ ದ್ರೋಹಿ ಕೆಲಸಗಳನ್ನು ಮಾಡ್ತೀವಿ. DCP ಗಿರೀಶ್ ಅವರು ಮತ್ತು ACP ಚಂದನ್ ಅವರಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಸಲ್ಯೂಟ್. ಸ್ವಚ್ಛ ಭಾರತ ಅಭಿಯಾನಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಇನ್ನು ಶಿವಮೊಗ್ಗಕ್ಕೆ ಹೋಗೋಣ. ಶಿವಮೊಗ್ಗದಲ್ಲಿ ಈ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಇದೆಯಲ್ಲ, ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಆಮೇಲೆ ಅಷ್ಟೇ ಅದರದ್ದು ಆ ವಿಸರ್ಜನಾ ವೇಳೆ ಅನೇಕ ಗಲಾಟೆಗಳು ನಡೆದು ಪ್ರತಿ ಸಲ ಕೂಡ ಏನಾದರೂ ಗಲಾಟೆ ಆಗೇ ಆಗುತ್ತೆ. ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಈದ್ ಮಿಲಾದ್ ಸಂದರ್ಭದಲ್ಲಿ ಶಿವಮೊಗ್ಗ ನಗರದಲ್ಲಿ ಈ ಇದನ್ನೆಲ್ಲ ಹಾಕಿದ್ರು. ಏನು ನೋಡಿ, ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಫೋಟೋ ಇದೆ, ಆಮೇಲೆ ಅಲ್ಲಿ ರಾಣಾ ಪ್ರತಾಪ್ ಸಿಂಗ್ ಫೋಟೋ ಇತ್ತು, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಫೋಟೋ ಇದೆ, ಬಾಲಗಂಗಾಧರ ತಿಲಕ್ ಅವರ ಫೋಟೋ ಇದೆ, ಆಮೇಲೆ ಹನುಮಂತನ ಮೇಲೆ ಯಾರು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಇರುವಂಥ ಕಟ್ಔಟ್ಸ್ಗಳು. ಕಳೆದ ಬಾರಿ ಏನಾಯಿತು, ಈ ಗಣೇಶೋತ್ಸವ ಮತ್ತು ಈ ಈದ್ ಮಿಲಾದ್ ಜೊತೆಯಾಗಿ ಬರುತ್ತೆ. ಹೌದು, ಮುಸ್ಲಿಂ ಬಾಂಧವರು ಕೂಡ ತಮ್ಮ ಈದ್ ಮಿಲಾದ್ ಹಬ್ಬವನ್ನು ಆಚರಿಸೋದಕ್ಕೆ ಎಲ್ಲ ಅವಕಾಶ ಇದೆ ಭಾರತ ದೇಶದಲ್ಲಿ, ಅದೇ 2 ಮಾತಿಲ್ಲ. ಆದರೆ ಅಲ್ಲಿ ನಾವೇನಾದರೂ ಔರಂಗಜೇಬದ ಫೋಟೋ ಹಾಕುವಾಗ, ಕತ್ತಿ ಫೋಟೋ ಹಾಕುವಾಗ ಇದೆಲ್ಲ ಯಾಕೆ ಅಂತ ಒಂದು ಪ್ರಶ್ನೆಗಳು ಬರುತ್ತೆ ಅಲ್ವಾ? ಕಳೆದ ಬಾರಿ ಆಗಿದ್ದು ಆ ಥರದ್ದು. ಅದರ ಬದಲಾಗಿ
ಆದರ್ಶಪ್ರಾಯರಾಗಿರುವಂತಹ ಅಬ್ದುಲ್ ಕಲಾಂ ಅವರ ಕಟೌಟ್ ಯಾರು ಬೇಕಿದ್ರು ಹಾಕಲಿ, ಯಾವನು ಕೆಮ್ಮಕ್ಕೆ ಬರಲ್ಲ. ಹೌದು. ಮುಸ್ಲಿಮರಲ್ವ ಅವರು, ಯಾರೂ ಕೆಮ್ಮಕ್ಕೆ ಬರಲ್ಲ. ಇಲ್ಲಿ ಆಗ್ತಿರೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನೀವು ಪ್ರಚೋದನೆ ಕೊಡುವಂತಹ ಕೆಲಸಗಳು, ಫೋಟೋಗಳು, ಭಾರತದ ಮೇಲೆ ಆಕ್ರಮಣ ಮಾಡಿದವರನ್ನ, ಈಗ ಬ್ರಿಟಿಷರು ಕೂಡ ಬಂದು ಭಾರತಕ್ಕೆ ತುಂಬ ಒಳ್ಳೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ನಾವು ಅವರ ಫೋಟೋ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಅಲ್ಲಿ ರಾಜಪಥದಲ್ಲಿ ಈಗ ಕರ್ತವ್ಯ ಪಥ ಅಂತ ಆಯ್ತಲ್ಲ, ಅಲ್ಲಿದ್ದಂಥ 5ನೇ ಕಿಂಗ್ನ ಮೂರ್ತಿಯನ್ನು ತೆಗೆದು ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು, ಬೇರೆ ಬೇಡ ಅಂತ. ಹಾಗಂತ ಮನಪೂರ್ವಕವಾಗಿ ಸೇವೆ ಮಾಡಿದವರು ಇದ್ದಾರೆ. ಈಗ ಕನ್ನಡಕ್ಕೆ ಕಿಟ್ಟಲ್ ಅಂತಿದ್ದಾರೆ, ಯಾರು ನಮಗೆ ನಿಘಂಟು ಕೊಟ್ಟವರು. ಅವರು ವಿದೇಶಿ ಆಗಿರ್ಬೋದು, ಆದರೆ ಕನ್ನಡಕ್ಕಾಗಿ ಅವರು ಕೊಟ್ಟಂಥ ಕೊಡುಗೆಗಾಗಿ ಕಿಟ್ಟಲ್ ನಿಘಂಟು ಅಂತೇಳಿ ಈಗಲೂ ಕೂಡ ಇಟ್ಟಿದ್ದೀವಿ. ಆಮೇಲೆ ಧಾರವಾಡದಲ್ಲಿ ಸ್ಕೂಲ್ ಓಪನ್ ಆಗುತ್ತೆ, ಈ ಗಿರೀಶ್ ಕಾರ್ನಾಡ್ ಅವರೆಲ್ಲ ಓದಂಥ ಶಾಲೆ, ಅದಕ್ಕೆ ಅವರ ಹೆಸರೇ ಇರುತ್ತೆ. ಅಂದರೆ ಅವರೆಲ್ಲ ಏನಂತಂದರೆ ಈ ದೇಶ, ಜಾತಿ, ಧರ್ಮ ಅಂತ ನೋಡಿರೋದಿಲ್ಲ, ಮಾನವೀಯತೆ ಅನ್ನೋಂಥ ರೀತಿಯಲ್ಲಿ ಯಾರಿಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಮಾಡಿರ್ತಾರೆ ಸಂಶೋಧನೆ. ಅವರಿಗೆ ಒಂದು ರೆಸ್ಪೆಕ್ಟ್. ಬನ್ನಿ, ಎಲ್ಲ ಭೀಮಾನಾಯಕ್ ನಮ್ಮೊಂದಿಗೆ ರೆಡಿ ಇದ್ದಾರೆ. ಭೀಮಾನಾಯಕ್ ಕಳೆದ ಬಾರಿ ನಿಮ್ಗೆ ಗೊತ್ತಿದೆ, ಭಾಳ ದೊಡ್ಡ ಮಟ್ಟದಲ್ಲಿ ಕಿರಿಕಿರಿ ಆಗಿತ್ತು ನಮ್ಮ ಚಾನಲ್ ಲಾಂಚ್ ಆದ ಟೈಮ್. ಆಗ ಈದ್ ಮಿಲಾದ್, ಗಣೇಶೋತ್ಸವಕ್ಕಿಂತ ಹೆಚ್ಚಾಗಿ ನಮಗೆ ಈದ್ ಮಿಲಾದ್ ಕವರ್ ಮಾಡೋಕ್ಕೆ ಸಿಕ್ತು, ಭಾಳ ದೊಡ್ಡ ಮಟ್ಟದಲ್ಲಿ ಕವರ್ ಕೂಡ ಮಾಡಿದ್ವಿ. ಈ ಬಾರಿ ನಾಗಮಂಗಲ ಮತ್ತು ಮಂಗಳೂರು ಆಲ್ರೆಡಿ ಗಣೇಶೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕಿರಿಕಿರಿಗಳಾದ ಕಾರಣಕ್ಕಾಗಿ ಈದ್ ಕೂಡ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಅಲ್ಲಿ? ಎಸ್ ಜಯಪ್ರಕಾಶ್ ಶೆಟ್ಟಿ, ಕೆಲವೇ ಕ್ಷಣಗಣನೆ ಆರಂಭವಾಗಿದೆ. ಏನು ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವಕ್ಕೆ ಕೆಲವು ನಿಮಿಷಗಳು ಬಾಕಿ ಇರುವಂಥದ್ದು. ಹಾಗಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಒಂದೆಡೆ ಏನು ಹಿಂದೂ ಮಹಾಸಂಘಟನೆಯ ಕಾರ್ಯಕಾರಿಣಿ ಮಾಡಿಕೊಂಡಿದ್ರೆ, ಇನ್ನೊಂದೆಡೆ ಪೊಲೀಸರು ಸಹ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಏನಕ್ಕಂದರೆ ಮಂಡ್ಯದಲ್ಲಾಗಿರುವಂಥ ನಾಗಮಂಗಲದ ಘಟನೆ ಆಗಿರಬಹುದು, ಅಥವಾ ಮಂಗಳೂರಲ್ಲಾಗಿರುವಂಥ ಘಟನೆಗಳನ್ನು ನೋಡಿಕೊಂಡು ಶಿವಮೊಗ್ಗದಲ್ಲಿ ಪೊಲೀಸರು ಸಾಕಷ್ಟು ಅಲರ್ಟನ್ನು ಆಗಿರುವಂಥದ್ದು. ಸುಮಾರು 3,500 ಪೊಲೀಸರನ್ನು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. 5 SP ರ್ಯಾಂಕಿನ ಅಧಿಕಾರಿಗಳನ್ನು ಸಹ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಒಂದು ಏನು RAF ಕಂಪನಿ, ಇಡೀ ಕಂಪನಿಯೇ ಇಲ್ಲಿ ಬೀಡಿ ಬಿಟ್ಟಿದೆ. ಅದರ ಜೊತೆಗೆ 10 KSRP ತುಕಡಿಗಳು, 10 DR ತುಕಡಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಅದರ ಜೊತೆಗೆ ಸುಮಾರು 800 CCTV ಕ್ಯಾಮರಾಗಳನ್ನು ಇಡೀ ಶಿವಮೊಗ್ಗ ನಗರದಾದ್ಯಂತ ಅಳವಡಿಸಿರುವಂಥದ್ದು. ಜೊತೆಗೆ ಇಡೀ ಏನು ಖಾಸಗಿ ಕ್ಯಾಮ್ರಾಮ್ಯಾನ್ಗಳನ್ನು ಸಹ ನಿಯೋಜನೆ ಮಾಡಿದ್ದಾರೆ. ಸುಮ್ಮನೆ ಒಂದು 10 ಡ್ರೋನ್ ಕ್ಯಾಮರಾಗಳನ್ನು ಸಹ ಇಲ್ಲಿ ಇಟ್ಟಿರುವಂಥದ್ದು. ಇಡೀ ನಗರವನ್ನು ಪೊಲೀಸರು ಹದ್ದಿನ ಕಣ್ಣಿಟ್ಟಂತೆ ಕಾವಲನ್ನು ಕಾಯ್ತಿರುವಂಥದ್ದು.